ಓಂ ಸಾಯಿರಾಮ್. ನಮಸ್ಕಾರ ಸಹೋದರ, ನಮಸ್ಕಾರ ಸಹೋದರಿ. ಈ ಶಾಂತಿ ಮತ್ತು ವಿಶ್ರಾಂತಿಯ ಧ್ಯಾನಕ್ಕೆ ನಿಮಗೆ ಸುಸ್ವಾಗತ. ಧ್ಯಾನವನ್ನು ಪ್ರಾರಂಭಿಸೋಣ. ಮೊದಲು ಆರಾಮವಾಗಿ ನೆಲದ ಮೇಲೆ ಅಥವಾ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇರಿಸಿಕೊಳ್ಳಿ. ಕುಳಿತುಕೊಳ್ಳುವುದು ಆರಾಮದಾಯಕವಾಗದಿದ್ದರೆ ನೀವು ಮಲಗಬಹುದು. ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಮೂರು ಬಾರಿ ಆಳವಾಗಿ ಉಸಿರಾಡಿ. ಬ್ರೀದ್ ಇನ್ ಎಂದಾಗ ನಿಮ್ಮ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳಿ. ಬ್ರೀದ್ ಔಟ್ ಎಂದಾಗ ನಿಮ್ಮ ಶ್ವಾಸವನ್ನು ಹೊರಗೆ ಹಾಕಿ. ಬ್ರೀದ್ ಇನ್ ಮಾಡುವಾಗ ಶಾಂತಿ ಎಂದು ಹೇಳಿ. ಬ್ರೀದ್ ಔಟ್ ಮಾಡುವಾಗ ಗುಣವಾಗಲಿ ಎಂದು ಹೇಳಿ. ಈ ಕ್ರಿಯೆಯನ್ನು ಪ್ರಾರಂಭಿಸೋಣ. ಬ್ರೀದ್ ಇನ್ ಶಾಂತಿ, ಬ್ರೀದ್ ಔಟ್ ಗುಣವಾಗಲಿ. ಮತ್ತೊಮ್ಮೆ ಬ್ರೀದ್ ಇನ್ ಶಾಂತಿ, ಬ್ರೀದ್ ಔಟ್ ಗುಣವಾಗಲಿ. ಮೂರನೇ ಬಾರಿ ಬ್ರೀದ್ ಇನ್ ಶಾಂತಿ, ಬ್ರೀದ್ ಔಟ್ ಗುಣವಾಗಲಿ. ಈಗ ನೀವು ಸಮಾಧಾನವಾಗಿ ಉಸಿರಾಡಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಸಹಜವಾಗಿ ಆಗುತ್ತಿರುವ ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿ ಶಾಂತಿಯನ್ನು ಅನುಭವಿಸಿ. ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ತಂದುಕೊಳ್ಳಿ. ಶಾಂತಿ, ಶಾಂತಿ, ಶಾಂತಿ. ಅಶಾಂತಿಯ ಎಲ್ಲ ಅಂಶಗಳು, ಅನುಭವಿಸಿದ ಯಾವುದೇ ಕಳವಳ ಈಗ ನಿಮ್ಮ ದೇಹದಿಂದ ಹೊರಗೆ ಬರುತ್ತಿವೆ. ನೀವು ನಿಮ್ಮ ಮನಸ್ಸಿನಲ್ಲಿ ಸಂಭವಿಸುವ ಎಲ್ಲ ಚಿಂತೆಗಳನ್ನು, ಭಯಗಳನ್ನು ಮತ್ತು ಎಲ್ಲ ವಿಚಾರಗಳನ್ನು ಹೊರಗೆ ಹಾಕುತ್ತಿದ್ದೀರಿ. ಸಾಯಿಯ ಧ್ವನಿಯಲ್ಲಿಯೇ ಅವುಗಳ ಸ್ಥಾನ ಎಂದು ತಿಳಿದಿದ್ದೀರಿ. ನಿಮ್ಮ ಮಾನಸಿಕ ಮತ್ತು ದೈಹಿಕ ನೋವುಗಳು ಗುಣವಾಗುತ್ತಿವೆ. ಈಗ ನೀವು ನಿಮ್ಮ ಆಂತರಿಕ ಶಾಂತಿಯನ್ನು ಅನುಭವಿಸುತ್ತಿದ್ದೀರಿ. ನೀವು ಇದೊಂದು ಆಧ್ಯಾತ್ಮಿಕ ಸಮಯವಾಗಿದೆ ಎಂದು ಅರಿತು ನಿಮ್ಮ ಹೃದಯವನ್ನು ಶಾಂತಿಯಿಂದ ತುಂಬಿಸಿಕೊಳ್ಳಬೇಕೆಂದು, ಈ ಕ್ಷಣ ನಿಮ್ಮ ಆತ್ಮವು ನಿಶ್ಚಲವಾಗಿರಬೇಕೆಂದು
ನಿರ್ಧರಿಸಿರುವಿರಿ. ಈ ಶಾಂತಿಯು ನಿಮ್ಮ ದೇಹ ಮತ್ತು ಮನಸ್ಸನ್ನು ತುಂಬಿದೆ. ಅಂತರಂಗದಲ್ಲಿ ದೃಢವಾದ ಪರಿಪೂರ್ಣತೆಗಾಗಿ ಪ್ರಾರ್ಥಿಸಿ. ನಾನು ಶಾಂತಿ, ನಾನು ವಿಶ್ರಾಂತಿ ಎಂದು ಹೇಳಿಕೊಳ್ಳಿ. ನಿಮ್ಮಲ್ಲೀಗ ಶಾಂತಿ, ಕರುಣೆ, ಸಮಾಧಾನ, ಹರುಷವು ತುಂಬಿದೆ. ಈ ಶಾಂತಿಯನ್ನು ನಿಮ್ಮಲ್ಲಿ ತುಂಬಿಸುತ್ತಿರುವ ಒಂದು ಶಕ್ತಿ ನಿಮ್ಮ ಜೊತೆ ಸದಾ ಇರುತ್ತದೆ. ಗುರು ಸಾಯಿನಾಥ್ ಅವರಿಗೆ ನಿಮ್ಮ ಕೃತಜ್ಞತೆಗಳನ್ನು ನೀಡಿ. ನಿಮಗೆ ಜೀವನದಲ್ಲಿ ಸಿಕ್ಕಿರುವ ಎಲ್ಲ ಆಶೀರ್ವಾದಗಳಿಗೆ, ಈ ಧ್ಯಾನದ ಅನುಭವಕ್ಕೆ ನಿಮ್ಮ ಕೃತಜ್ಞತೆಯನ್ನು ನೀಡಿ. ನಿಮಗೆ ಬೇಕಾದ ಸಮಯವನ್ನು ತೆಗೆದುಕೊಳ್ಳಿ. ನಂತರ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ಉಜ್ಜಿಕೊಳ್ಳಿ. ಅವುಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನವನ್ನು ರಾತ್ರಿಯ ವೇಳೆ ಮಾಡುತ್ತಿರುವುದಾದರೆ ಹಾಗೆಯೇ ಮಲಗಿಕೊಳ್ಳಿ. ಮನಸ್ಸು ಮತ್ತು ದೇಹ ಶಾಂತವಾಗಿರಲಿ. ಜೀವನದಲ್ಲಿ ಶಾಂತಿ ಇರಲಿ. ಜೈ ಸಾಯಿರಾಮ್.